ಏನಪ್ಪ ಸಂತೋಷ ಆಯ್ತದೆ. ಮಲ್ಕಾಪುರ ಬೋಲೋ ಭಾರತ್ ಮಾತಾ ಕಿ. ಯಾರದೇ ಸುತ್ತಲ್ಲಪ್ಪ, ನಮ್ದು ಚಿತ್ರಿ ಗ್ರಾಮದಲ್ಲಿದ್ದು ಪೂಜ್ಯ ಒಬ್ಬಗಣೇಶ್ವರ ದೇವಾಲಯದ ಭೂಮಿ ಪೂಜೆಯಿಂದ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಹೇಂದ್ರ ಮುಕ್ತಾಜಿ ಗುರುಗಳಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯ ಹಾಗೂ ಅವರ ಚುನಾವಣೆಯಲ್ಲಿ ಈ ಭಾಗದ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಸಿಕ್ಕಿದಂಥ ಗೊಂಡ ಸಮಾಜ ಕೊಡುಗೆ, ಆ ಸರ್ಟಿಫಿಕೇಟ್ಗೆ ಕಾರಣಭೂತರಾದಂಥ ರಾಷ್ಟ್ರೀಯ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮವರೇ ಆದ ಸೋದರಾದಂಥ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರ, ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಹೆಬ್ಬಾಳೆಯವರೇ, ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಠಾಕೂರ್ರವರೇ, ವಿಧಾನ ಪರಿಷತ್ತಿನ ಸದಸ್ಯಗಳೇ, ವೇದಿಕೆ ಮೇಲೆ ಎಲ್ಲ ಆಡಳಿತ ಗಣ್ಯ, ಅಬ್ದುಲ್ ಮಹಮ್ಮದ್ ಸೇಠ್ ಅವರೇ ಹಾಗೂ ಎಲ್ಲ ರಾಜ್ಯದ ಆಹ್ವಾನಿತ ಗಣ್ಯರೇ, ಕಾರ್ಯಕ್ರಮದಲ್ಲಿ ಚಿತ್ರಿ ಗ್ರಾಮದ ಯಾವತ್ತು ತಾಯಂದಿರೇ, ತಮ್ಮಂದಿರೇ ಹಾಗೂ ಕಾರ್ಯಕ್ರಮದ ರೂವಾದಂಥ ಪಂಡಿತ್ ಸಹೋದರ ಗೀತಾ ಚಿದ್ರಿಯವರಿಗೆ ಮಾತಿನ ಸಹಮತದೊಡನೆ ಅಭಿನಂದನೆ ಸಲ್ಲಿಸುತ್ತೆ. ಕಾರಣ ಯಾರೇ ಸಮಾಜ ಸೇವಕರು ಎಷ್ಟೇ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋದ್ರೂ ಕೂಡ ತನ್ನೂರಿನ ಮರಿಬಾರದು, ಹುಟ್ಟೂರಿನ ಅಲ್ಮತ್ತಬಾರದು. ನನ್ನ ಭಾಷೆ ಆಕಾಶ ಊರಿನಲ್ಲಿ ಇಲ್ಲದೆ ಇರೋ ಒಂದು ಬೇರೆ ಕಡೆ ಸಿಗುತ್ತೆ, ಅದು ದೊಡ್ಡದಲ್ಲ. ತನ್ನೂರು ಸೇವೆ ಭಾಗ್ಯ ಸಿಕ್ಕೋ ದೃಷ್ಟಿಯಲ್ಲಿ ಒಬ್ಬಮಗೇಶ್ವರನಿಗೆ ಬೀದಿ ಜಿಲ್ಲೆಯ ಎಲ್ಲ ಹಳ್ಳಿಯಲ್ಲೂ ಒಮ್ಮಗೊಂಡೇಶ್ವರನ ಇದೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿ ಜೊತೆಗೆ ಒಂದು ದೊಡ್ಡ ದೇವಾಲಯ ಇದ್ದಂಥ ಕೊರಗನ್ನ ಇವತ್ತು ನೀರಿನ ಮಾಡಬೇಕು ಈ ಗ್ರಾಮದಲ್ಲಿ. ಅವರ ಕುಟುಂಬ ಒಳ್ಳ ತಬ್ಬಂದಿರು ಮತ್ತು ಆ ಒಡ್ಡೆ ನೆನಪದು ಒಗ್ಗೆ ಆ ಮಗಳು ನಮ್ಮ MLA ಅವರು ಹೇಳೋದು, ಗುಂಟೆ ಜಮೀನುಗಳು ಹೋಗ್ತಾರೆ ಜನ. ಅಂಥದ್ರಲ್ಲಿ ಜಾಗವನ್ನು ಬಿಟ್ಟು ಜೊತೆಗೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮ ಬೆಂಬಲದಲ್ಲಿ ಇರ್ತಕ್ಕಂಥದ್ದನ್ನ ಹೇಳಿರ್ತಕ್ಕಂಥ ಆ ಚಿದ್ರಿ ಸಮಾಜದ ಚಿದ್ರಿ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಈ ಊರಿನಲ್ಲಿ ಮಾಡ್ತಕ್ಕಂಥ ಬರೀ ನಾವಲ್ಲ, ಇಡೀ ಜನತೆಗೆ ನಾನು ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತೇನೆ. ನಾವಿಂಥ ಪ್ರಯೋಗಗಳು ಮಾಡಿರ್ತಕ್ಕಂಥ ನಾನು ಮೊದಲನೇ ಪ್ರಯತ್ನ ಮಾಡೋ ಕಟ್ಟಡ ಇಲ್ಲ. ನಾವೆಲ್ಲ ಸಂದರ್ಭದಲ್ಲಿ 60ರಲ್ಲಿ ಅಂದು ನಾವೆಲ್ಲ ಮನೆಯಲ್ಲಿ ಸರ್ಕಾರಿ ನೌಕರು ಒಂದು ತಿಂಗಳು ಸಂಬಳ ಕೊಡಿ ಅಂತ ಕೋರಿಕೆ ಸಂದರ್ಭದಲ್ಲಿ ಇವತ್ತು ಅತ್ಯುತ್ತಮವಾದ ಆಗಿದೆ. ಇದೇ ಮಾತನ್ನ ಹಿಂದೆ ಒಂದ್ಸಾರಿ ಇಲ್ಲಿ ಹೇಳಿದ್ದೆ ನಾನು. ಅದೇ ಮಲ್ಕಾಪುರ ಅವರು ಕಾರ್ಯಗತ ಮಾಡಿಲ್ಲ, ಜ್ಞಾಪಿಸ್ತೇನೆ.
ಒಳ್ಳೆದು. ಆಗಿರೋ ಕೆಲಸ ಸಂತೋಷ ಪಡೋಣ, ಆಗೋ ಕೆಲಸಕ್ಕೆ ಪ್ರಯತ್ನ ಮಾಡೋಣ. ಅದು ನಮ್ಮ ಒಂದು ಪ್ರಯತ್ನ. ಮತ್ತು ಯಾವುದೇ ಜಿಲ್ಲೆ ಒಂದು ಬೆಂಗಳೂರಿಗೂ ಬೀದರ್ಗೂ ಇದೆ ಅನ್ನೋದನ್ನ ಇಷ್ಟಪಡ್ತೇನೆ. ಇದೇನು ಕಾರಣ ಇಷ್ಟೇ, ನಾವು ಸರ್ಟಿಫಿಕೇಟ್ಗಾಗಿ ಬಂದ ನಾನು ಸಚಿವನಾದಂಥ ಸಂದರ್ಭದಲ್ಲಿ ಮಿತ್ರರುಗಳು ನಾರಾಯಣ ಚಿದ್ರಿ, ಮಾಳಪ್ಪ ಅಡವಾಳ, ಮುರಳೀಧರ್, ಸುರಾಜ್, ಮಲ್ಲಿಕಾರ್ಜುನ ದತ್ತಪ್ಪ ಬಕ್ಕಪ್ಪ ಶ್ರೀಕಾರ, ಮಾಳಿಗೆ, ಬಾಬು ಸಂಘ, ಈ ತಂಡ ನನಗೆ ಪರಿಚಯ ಆಗಿ ಮಲ್ಕಾಪುರ ಸಾಕಾರ ಇಡೀ ಭಾಗದ ಆ ಸಮಸ್ಯೆಗಳನ್ನ ಅಂದು ಪ್ರಯತ್ನ ಮಾಡಿದ್ದು ಸಿಟಿಯಲ್ಲಿ CSL ಅಲ್ಲಿದ್ದಂತ ಆ ತೊಡಕು ಅಷ್ಟೊತ್ತಿಗೆ ನಾವು ಸರ್ಟಿಫಿಕೇಟ್ ಪಡೆದ ನಾವೇ ಮೂಲ ಅಲ್ಲ, ರೆಕ್ಟಿಫೈ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಅಂತಕ್ಕಂಥದ್ದು. ಮೂಲವಾಗಿ ಪಂಟಾಪುರ ಒಬ್ಬ ಅಧಿಕಾರಿ ಅವರ ಒಂದು ಪ್ರಯತ್ನ ಈ ಭಾಗದ ನಮ್ಮ ಒಂದು ಅದರ ಪ್ರಯತ್ನವನ್ನು ಮಾಡಿದಾಗ ಈ ಸಮಾಧಾನ ಅಲ್ಲದ ಇದ್ರು ಆತನ ಪ್ರಯತ್ನನೂ ಹೆಚ್ಚಿದೆ. ನೆನೆಸ್ಕೊಳ್ಬೇಕು ನಾವು. ಅವರು ಕಿಟಕಿಯವರೆಲ್ಲ ಕುಳಿತಿದ್ದಾರೆ. ಒಂದು ಪ್ರಯತ್ನದಿಂದ ಬಾರಿ ನಾನು ಬಸವದಲ್ಲಿ 8 ಗಂಟೆ ಸಂಜೆ 5 ಗಂಟೆವರೆಗೂ ಒಂದು ಕೂಡ ಸತ್ಯಾಗ್ರಹ ಕೂಡ ಮಾಡಿದ್ದೇನೆ. ಅಂದ್ರೆ ನಮ್ಮ ಸಮಾಜದಂತ ತೊಂದರೆಗೋಸ್ಕರ 1994ರಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಮುಂದಿನ ಭಾಗವಾಗಿ ಆ CET ಸೆಲ್ನಲ್ಲಿದ್ದ ಅನೇಕ ಗಳನ್ನ ನಾವು ತಗ್ಸೋದಕ್ಕೆ ಮತ್ತು ನೌಕರಿಲಿದ್ದವರಿಗೆ ಸಹಾಯ ಮಾಡೋದಕ್ಕೆ ಬಹಳಷ್ಟು ಬಂದಿಲ್ಲ ಪ್ರಯತ್ನವನ್ನು ಅದರ ಸಹಾಯವನ್ನು ಪಡೆದಿದೆ. ಅಲ್ಲಿಂದ ಪ್ರಾರಂಭವಾದಂತ ನಮ್ಮ ದೇಹ ಕೊನೆಗೆ ನಮಗೆ ಹೆಚ್ಚು ಒತ್ತು ಕೊಟ್ಟು ಅಂತ ಹೇಳಿದ್ರೆ ರಾಷ್ಟ್ರ ಪಾಟೀಲ್ ಹೇಳಿದ ನಾನು ಇವತ್ತಕ್ಕೆ ಸ್ವಲ್ಪ ಇನ್ನು ಹುಡುಗರು ಕೂಡ ಹಿರಿಯರಾದಂತ ಬಸವರಾಜ್ ಪಾಟೀಲ್ ನಮ್ಮ ನಾಯಕ ನನಗೆ ಬಹಳ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾನು ಬಂದಿದ್ದು ಅವರಿಗೆ ಮೊದಲನೇದು ನನ್ನ ಬೀದರ್ಗಾಗಿದ್ದು ಕಾರ್ಯಕ್ರಮ ಹುಮ್ನಾಬಾದ್ಗೆ ಉಪಚುನಾವಣೆಯಲ್ಲಿ ನಮ್ಮ ಪ್ರಯತ್ನ. ಅವತ್ತು ನಾನು ಮಂತ್ರಿ ಇಲ್ಲ, ಬರೀ MLA ಇದ್ದ ಕಾರಣ ಇದೆ. ಏನಪ್ಪಾ ಅಂದ್ರೆ ಈ JMS ನಡೆದ್ರಿಂದ ನನಗೆ ಕೇಸಲ್ಲಿ ಇದ್ದೆ ಅಂತ ಹೇಳಿ ಸಚಿವರು ಇರ್ಲಿ SM ಅವರು ಖರ್ಗೆ ಅವರು ಒಂದು ಮಾತು ಹೇಳಿದ್ರು, ರೇವಣ್ಣ ಇಬ್ರು ಓಡಾಡಿ ರಾಜಶೇಖರ್ ಪಾಟೀಲ್ ಗೆಲ್ಸಿದ್ದಾದ್ರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮ್ಮ ಪ್ರೇಮಕ್ಕೆ ಹಗಲು ರಾತ್ರಿ ನಮ್ಮ ಮನೆ ಬಾಗಿಲಿಗೆ ಸುತ್ತಿದಂತ ಸಂದರ್ಭದಲ್ಲಿ ಅವತ್ತು ಮಾಡಂತ ಆ ಸರ್ಟಿಫಿಕೇಟ್, ಅದರ ಗೊಂಡ ಸರ್ಟಿಫಿಕೇಟ್ ರಾಜಶೇಖರ್ ಗೆದ್ರು. ನಾನು ಮಂತ್ರಿ ಆದೆ. ಅದು ಮಾಗಡಿ ಅಲ್ಲ, ಬೀದರ್ನಿಂದ ಚುನಾವಣೆಯಿಂದ ಆದ ಅನ್ನೋದು ನನ್ನ 10 ವರ್ಷದ ಸುದ್ದಿ. ಇದಾದ್ಮೇಲೆ ಅನೇಕ ವಿಷಯಗಳಲ್ಲಿ ಮಲ್ಕಾಪುರ ಅವರು ಹೇಳಿದಾಗೆ ಮಲ್ಕಾಪುರ ಅವರ ಬಗ್ಗೆ ನನಗೆ ಬಹಳ ಪ್ರೀತಿ. ಅಂದ್ರೆ ಪಕ್ಷಾತೀತವಾಗಿ ಸಮಾಜದ ವಿಷಯ ಬಂದಾಗ ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿ ಯಾಕೆ ಅಂದ್ರೆ ರಾಜ್ಯದ ಕುರುಬ ಇದ್ರು. ಆ ದೃಷ್ಟಿಯಲ್ಲಿ ಏನು ಕನಕ ಗೋಪುರ ಬಿದ್ದೋದಂತ ಸಂದರ್ಭದಲ್ಲಿ ಅವರು ಪಕ್ಷವನ್ನು ಕೂಡಿ ರಾಜ್ಯದ ಪಕ್ಷ ಮಾಡಿದ ಕೀರ್ತಿ ನನ್ನ ಸ್ನೇಹಿತರು. ಇವೆಲ್ಲವನ್ನು ನಾವು ಯಾವುದೇ ಮಾಡಿದ್ರು ಏನು ನಮ್ಮ ಕರ್ನಾಟಕದ ಕೀಟ ಅಂದ್ರೆ ಬೀದರ್, ಇಲ್ಲಿಂದ ಹೋರಾಟಗಳು ಪ್ರಾರಂಭ. ಅದು ಯಾವುದೇ ಹೋರಾಟ ಕೂಡ ಅದಕ್ಕೆ ಎಲ್ಲ ಸಹಾಯ ಕೂಡ ಇವತ್ತು ಏನು ಮಲ್ಕಾಪುರ ಮಾತಾಡ ಕೇಂದ್ರದಲ್ಲಿ ಕೂಡ ಒಂದು ಬ್ಯಾಚ್ ಹೋಗ್ತಾರೆ. ನೋಡಿದೆ ನಾನು ಮೊನ್ನೆ ಬ್ಯಾಚ್ ಹೋಗಿ ಬಂದಿದೆ. ಅದು ಸಕ್ಸಸ್ ಆಗಲಿ. ಯಾಕೆ
ಅವರೇ ಹೇಳಿ ಇದು ಎಂಥದ್ದು ರಿಜಿಸ್ಟ್ರಾರ್ ಇಲ್ಲ ಇವರಿಬ್ಬರು ಇರೋದು. ಇವತ್ತು ಮೋದಿ ಅವರು ಯಾವ ಸಂಸ್ಥೆ ಇರೋವಾಗ ಸಂಸ್ಥೆ ಇಲ್ಲ ಅಂದ್ರೆ ಅಂತಾರ ಆ ರೀತಿ ತಿಳ್ಕೊಳ್ಳದೆ ನಿಮ್ ಜೊತೆ ಇಷ್ಟ ಮಾಡಿ ಅಂತಕ್ಕಂಥದ್ದು ರೇಗಿಸ್ತಾ ಇಲ್ಲ. ಇದು ರಾಜಕೀಯ ಭಾಷೆ. ಇದು ಯಾಕೆಂದ್ರೆ ಗೊತ್ತು ಯಾವ ಹೆಂಗೆ ಕಂಡಿದೆ ನೀನು ಅಲ್ಲ ಆಳಕ್ ಹೋಗಲ್ಲ ಅಂತ ಸಂದರ್ಭದಲ್ಲಿ ರಿಜಿಸ್ಟರ್ ಯಾವ ದೊಡ್ಡದಲ್ಲ ಮಾತಾಡಿ ಏನು ಬೇರೆ ಹಾಕಿದಲ್ಲ ಸರಿಪಡಿಸ ನಮ್ಮ ಸರ್ಕಾರ ಇದೆ ಜೊತೆ ನಾವು ಇರ್ತೇವೆ. ಇದು ಕೇಂದ್ರದಿಂದ ಆಗ್ಬೇಕಾಗಿರೋದ್ರಿಂದ ಇವತ್ತು ಚಿದ್ರೆ ಅವರಿಗೆ ಹೇಳ್ತೇವೆ ಪಕ್ಷ ಜಾತ್ಯತೀತವಾಗಿ ಅಲ್ಪಸಂಖ್ಯಾತರು ಇರ್ಬೋದು, ಮುಸಲ್ಮಾನ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ರು ಎಲ್ಲ ಸೇರಿ ಬೊಮ್ಮಗೊಂಡೇಶ್ವರ ಸಮಾಜಕ್ಕಲ್ಲ ಒಂದು ಈ ಕ್ಷೇತ್ರ ಹಿರಿಮೆಯನ್ನ ಇಡೀ ಭಾರತಕ್ಕೆ ಧನ್ಯವಾದವನ್ನ ಹೇಳಿ, ಯಾಕೆ ಅಂತ ಹೇಳಿದ್ರೆ ನಮ್ಮ ಈಗಾಗಲೇ ನಾವು ಕನಕರ ಬಗ್ಗೆ ಮಾಡಿಸಿದ್ದೇವೆ. ಅದು ಪ್ರಚಾರ ನಡೀತಾ ಇದೆ. ಒಳ್ಳೆ ಬಗ್ಗೆ ಪ್ರಚಾರ ನಡೀತಾ ಇದೆ, ಸಂಶೋಧನೆ ನಡೀತಾ ಇದೆ. ಅದೇ ರೀತಿ 7 ಕೋಟಿ भैया क्या देता है बोल दಲ್ಲ ಹಂಗೆ ಇಟ್ಕೊಳ ಹೇಳ್ಬಿಡ ಹೇಳ್ಬೇಕಲ್ಲ. ನಾನು 50 ಲಕ್ಷ ಈಗ इमीडिएटली ध्यान बहुत ज्यादा देखो मेरा चक्री बाहर से बोल रहा है. ಧನ್ಯವಾದ. ಎಲ್ಲರ ಪರವಾಗಿ ನಾನು ರಹೀಂ ಖಾನ್ ರವರು ಈಗ ನಿಮ್ಮನ್ನು ಮಾತಾಡಿ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಇದ್ದಿದ್ದರಿಂದ ಹೋಗಿ ಕ್ಷಮೆ ಇರಲಿ. 50 ನನ್ನ ಅವರ ಅನುದಾನ ಅವ್ರಿಗೆ 50 ಕೋಟಿ ಬಂದಿದೆ, ಅದ್ರಲ್ಲಿ 50 ಲಕ್ಷ ಕೊಡ್ತೀನಿ ಅಂತ ಹೇಳೋದು ವಾಯ್ಸ್ ಅವನೇ ನೀವು ಕೇಳಿದ್ದೀರಾ. ಒಳ್ಳೆ ಕೆಲಸವನ್ನ ಒಳ್ಳೆ ಸಮಯದಲ್ಲಿ ಪಂಡಿತ್ ಚಿದ್ರಿ ಕುಟುಂಬದವರು ಚಿದ್ರಿ ಗ್ರಾಮದವ್ರು ಮಾಡಿರಾ ಇದೆ. ನಾನು ಮುಂದುವರ್ಸಲ್ಲ, ಯಾಕೆಂದ್ರೆ ಆಯ್ತು ನಾನು ಕೂಡ ಸರ್ಕಾರದ ಕಡೆಯಿಂದಲೂ ಕೊಡಿಸ್ತೇನೆ, ನನ್ನ ಕಡೆಯಿಂದಲೂ ಕೊಡ್ತೇನೆ ಅಂತಕ್ಕಂಥ ಹೇಳಿ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಇದು ಮಾಡಿದ್ದೀರಾ. ಆದ್ರೆ ಒಂದೊಂದು ಸತ್ಯ, ಬೀದರಷ್ಟು ಇದ್ದಿದ್ದು ಇರಲಿಲ್ಲ. ಈಗ ಬೀದರಲ್ಲಿ ಆಗಿರುವಂತ ಚಿತ್ರನೆಲ್ಲ ಇನ್ನೊಂದ್ಸಾರಿ ಪ್ರಯತ್ನ ಮಾಡಿ ಸೇರಿಸ್ತಾರೆ ಅಂತ ನಾನು ಹೇಳಿ, ಅಂತ ಹೇಳಿದ್ರೆ ಮಾಳಿಗೆ ಇವೆಲ್ಲ ಒಳ್ಳೇಬೇಕು. ನೀವು ಹಿಂದೆ ಹೋರಾಟ ಮಾಡಿದ್ರಿಂದ ಇವೆಲ್ಲ ಹೋರಾಟ ಏನಾದರೂ ಸಾಧ್ಯ ಮಾಡಬಹುದು. ಈಗ ಕಾಂಪಿಟೇಷನ್ ಆಗೋ ಪರಿಸ್ಥಿತಿ ಹೋರಾಟ ಇಟ್ಕೊಳ್ಳಿ ಅಂತ ಹೇಳಿ ಹೆಚ್ಚಿಗೆ ಮಾತಾಡೋದು ಬಹಳ ಸಂತೋಷ. ಇವತ್ತು ಈಗಾಗಲೇ ನಮ್ಮ ಬೊಮ್ಮಗೊಂಡೇಶ್ವರ ಕೂಡ 2 ಲಕ್ಷಕ್ಕೆ ಮಂಜೂರಾಗಿತ್ತು. ಈಗ 3.5 ಕೋಟಿ, ಈಗ 5 ಕೋಟಿ ಕೆಲಸ ಅದು ಕೂಡ ಉದ್ಘಾಟನೆ. ಇನ್ನೊಂದು ಬೀರೇಶ್ವರ ದೇವಸ್ಥಾನ ಕೇಳಿದ್ರು ನಮ್ಮ, ಅದು ಕೂಡ ಮಂಜೂರು ಮಾಡಿದೆ. ಇದು ಕೂಡ ಹಣ ಕೊಡಿಸ್ತೇನೆ. ನನಗೆ ಇನ್ನೂ ಇದೆ BAP ಕಾರ್ಯ ಇದೆ, ಅದಕ್ಕೂ ಕೂಡ ನನ್ನ ಪ್ರಯತ್ನವನ್ನು ಮಾಡ್ತೇನೆ. ಬಸವರಾಜ್ ಪಾಟೀಲ್ ಪಾಟೀಲ್ MLCಗಳ ಸಹಕಾರ ಮಲ್ಲಪುರ ಅವರ ನೇತೃತ್ವದಲ್ಲಿ ಸೇರೋಣ ಅಂತ. ಯಾಕೆಂದ್ರೆ ಎಲ್ಲ ಬೇಕಾದವ್ರು ಮಲ್ಕಾಯ್ತು. ಆ ದೃಷ್ಟಿಯಿಂದ ನಮ್ಮ ಕೆಲಸ ಆಗುತ್ತೆ ಅನ್ನೋ ಉದ್ದೇಶದಿಂದ ಇನ್ನೂ ಮಾಡೋಣ. ಕಾರ್ಯಕ್ರಮ ಭಾಗಿಯಾಗೋದಕ್ಕೆ ಬಹಳ ಸಂತೋಷವಾಯಿತು. ಉತ್ತಮವಾದಂಥ ಕಾರ್ಯ ಪಂಡಿತ್ ಅವರು ಕೈ ಹಾಕಿದ್ರೆ ಕೂಡ ಆಗುತ್ತೆ. ಇನ್ನೊಂದು ವಿಷಯ ಹೇಳಬೇಕಾಗತ್ತೆ. ಈ ಕುರಿಗಾರರಿಗಾಗಿ ಒಂದು ಮಂಡಲವನ್ನು ಮಾಡಿ ನಮ್ಮ ಬಸವರಾಜಯ್ಯವರು ಪಕ್ಷ ನಾವೆಲ್ಲ ಹೋದ 140 ಕೋಟಿ ರೂಪಾಯಿಯಿಂದ ಅದು ಕುರಿಕಾರರಿಗೆ ಸಿಗಲಿ, ಅದರ ನಾಯಕತ್ವವನ್ನು ಮೊನ್ನೆ ಪಂಡಿತ್ ಚಿದ್ರಿ ಅಂತಕ್ಕಂಥದ್ದನ್ನ ಹೇಳ್ತಾ, ಇಂಥ ಕೆಲಸನ ಒಬ್ಬೊಬ್ಬರು ಮಾಡೋದಲ್ಲ, ಸಾಮೂಹಿಕವಾಗಿ ನಡೆದರೆ ಇದು ಒಳ್ಳೇದಾಗತಕ್ಕಂಥದ್ದು ಹೇಳಿ ತಮ್ಮೆಲ್ಲರಿಗೂ ಶುಭಗಳನ್ನು ಹೇಳಿ ಶುಭಾಶಯ.
ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ. ತುಂಬಾ ಅದ್ಭುತ